ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ಅಂತ ಅಂದರೆ ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ. ಯಾರ ಜೊತೆ ಅಂದರೆ ನಮ್ಮಣ್ಣ ಮನೋಜ್ ಅವ್ರ ಜೊತೆ. ಸೊ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಮೈಸೂರನ್ನ ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಲಾಸ್ಟ್ ತನಕ ನೋಡಿ. ಸೊ ಆ ಮನೋಜ್ ಅವ್ರನ್ನ ತೋರ್ಸೋಣ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ, ಏನೇನು ಮಾಡ್ತೀವಿ ಇವತ್ತು ಅಂತ ಫುಲ್ ಡೇ ನೋಡಬೇಕಂದ್ರೆ ಲಾಸ್ಟ್ ತನಕ ನೀವು ನೋಡಬೇಕು. ಸೊ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬರೀ ಇಂಥದೆಯಾ, ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು. ಓಕೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಮ್ಮಣ್ಣ. ಸೊ ಗೈಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮಣ್ಣ ಮನೋಜ್ ಅವರು. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಇವತ್ತು? ಇನ್ನೂ ಹೊರಟಿಲ್ಲ, ಏನೇನು ಮಾಡ್ಬೇಕು, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕಂತ ಇದ್ದಾರೆ ಇವತ್ತಿನ ಪ್ಲಾನ್ ಸ್ವಲ್ಪ ಹೇಳಿ ನಮ್ಮ ಫ್ರೆಂಡ್ಸ್ಗೆ. ಇಲ್ಲಿಂದ ಚಾಮುಂಡಿ ಬೆಟ್ಟ ಹೋಗಿ, ಸ್ವಲ್ಪ ಜೋರು, ಮೈಕ್ ಇಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ವ್ಯೂ ನೋಡ್ಕೊಂಡು ಅಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಆಯ್ತು, ಆಮೇಲೆ ಫಿಶ್ ಅಕ್ವೇರಿಯಂ ನೋಡ್ಕೊಂಡು ಅಲ್ಲಿಂದ ಸ್ನೋ ಪಾರ್ಕ್ ಹೋಗೋಣ ಅಂತಿದೆ. ಸದ್ಯಕ್ಕೆ ಇಷ್ಟು ಪ್ಲಾನ್ ಇದೆ ಗೈಸ್. ಆದ್ರೆ ನಮ್ಮಣ್ಣ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಏನೇನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಷ್ಟು ಸದ್ಯಕ್ಕಿದೆ, ಇದ್ರ ನೆಕ್ಸ್ಟ್ ಇನ್ನೂ ಸೇರಿಸ್ಕೊಬೇಕು ಅಥವಾ ಇಷ್ಟೇ ಸರಿ ಆಗೋಗುತ್ತಾ ಏನೋ ಅಂತ ನೋಡ್ಬೇಕು. ನನ್ ಮೀಮೆ ಹಾಕದ್ ಬೇಡ ಗೈಸ್, ಎಡಿಟ್ ಮಾಡ್ತಾ ಇವನೇ ಹೇಳ್ಕೊಂತ ಇದ್ದಾನೆ. ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀವಿ ಅಂತ ನೋಡೋಣ. ಕೀಪ್ ವಾಚಿಂಗ್ ಗೈಸ್. ಇವನು ಎಂಥ ಜನ ಗೊತ್ತಾ ಗೈಸ್, 6:30 ಎದ್ನಂತೆ, 7 ಗಂಟೆಗೆ ಎದ್ನಂತೆ, 7:30 ಎದ್ನಂತೆ, ಎದ್ದಿ ತಿರ್ಗಿ ಮಲ್ಕೊಂಡಿದ್ದಾನೆ. ಬಂದು ಎಬ್ಸ್ಬೇಕು ತಾನೆ, ಕೇಳಿದ್ರೆ ಇವಾಗ ನನಗೆ ಹೇಳ್ತಾನೆ ನೀನ್ ಬಂದು ಎಬ್ಸ್ತೆ ಅಂತ ಕಾಯ್ತಾ ಇದ್ದೆ ಅಂತ. ಅವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಎಂತ ಅಣ್ಣ ಇದೆ ಅಂತ ನಾವು ಬೆಚ್ಚಿಗೆ ಹಾಕಿ ಮಲ್ಕೊಂಡ್ಬಿಟ್ಟಿದ್ದು ಹೇಳಕ್ಕೆ ಮನ್ಸಾಗಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಅದು ವಿಷಯ. ಆಮೇಲೆ ನನಗೆ ಹೇಳ್ತಾನೆ ನೀನು ಬಂದು ಎಬ್ಸ್ತೀಯಾ ಅಂತ ಕಾಯ್ತಿದ್ದೆ. ಸೊ ಗೈಸ್, ಇವಾಗ ತಿಳಿ ತಿನ್ಕೊಂಡು ರೆಡಿ ಆಗಿಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಆ್ಯಕ್ಚುಲಿ ಬೇಗ ಹೋಗಬೇಕಿತ್ತು, ಲೇಟ್ ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ, ನಮ್ಮಣ್ಣ ಲೇಟ್ ಮಾಡಿಬಿಟ್ಟ. ಸೊ ಗೈಸ್, ನಾವಿವಾಗ ಹೊರಟಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ 10 o'clockಗೆ. ಆಯ್ತು, ಆಮೇಲೆ ತುಂಬ ಬೇಗ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಎಷ್ಟಿಗೆ ರೀಚ್ ಆಗ್ತೀವಿ ಏನಂತ ನೋಡೋಣ ಬನ್ನಿ. ಮನೋಜ್ ಅವರು ಗೇಟೆಲ್ಲ ಹಾಕ್ತಾ ಇದ್ದಾರೆ, ಸಿಗೋಣ. ಸೊ ಗೈಸ್, ವಾಪಸ್ ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟದಿಂದ. ನೆಕ್ಸ್ಟ್ ಪೆಟ್ರೋಲ್ ವೇಸ್ಟ್ ಮಾಡಬಾರ್ದು ಅಂತ ಆಫ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಗ್ತಾ ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ನೋಡಿ ಗೈಸ್, ತೋರಿಸ್ತೀನಿ ಇರಿ. ಕ್ರೇಜಿ ಬೆಳಿಗ್ಗೆ ಬಂದಿದ್ರೆ ಚೆನ್ನಾಗಿ ಆಗ್ತಿತ್ತು, ಬಟ್ ಅಷ್ಟೇ ಚಳಿ ಕೂಡ ಆಗ್ತಾ ಇತ್ತು. ಸೊ ಬಟ್ ಇದು ಓಕೆ ಅಂತ ಏನು ಅನಿಸಿಲ್ಲ. ಓಕೆ ವೆದರಲ್ಲಿ ನಾವಿದ್ದೀವಿ. ಸ್ನೋ ಪಾರ್ಕ್, ದಿಸ್ ಇಸ್ ದ ಸ್ನೋ ಪಾರ್ಕ್. ಸೊ ನಾವು ಚಾಮುಂಡಿ ಬೆಟ್ಟದಿಂದ ನೆಕ್ಸ್ಟ್ ಡೈರೆಕ್ಟಾಗಿ ಸ್ನೋ ಪಾರ್ಕಿಗೆ ಬಂದ್ವಿ.
ಸೊ ಒಳಗೆ ಹೋಗೋಣ ಬನ್ನಿ. ಸೊ ನಮಗಿಲ್ಲಿ ಜಾಕೆಟ್, ಗ್ಲೌಸ್, ಶೂ, ಸಾಕ್ಸ್ ಎಲ್ಲ ಕೊಡ್ತಾರೆ. ನಾವು ಅದನ್ನೆಲ್ಲ ಹಾಕ್ಕೊಂಡು ರೆಡಿ ಆಗಿರಬೇಕು ಒಂದು 5 ಮಿನಿಟ್ಸ್ ಒಳಗೆ. ನಾವಿವಾಗ ಬಂದಿದ್ದೀವಿ ಸ್ನೋ ಪಾರ್ಕ್ಗೆ. ಇಟ್ಸ್ ರಿಯಲಿ ಲೈಕ್ ಸ್ನೋ. ಕೈಯೇ ನಡುಕ್ತಾ ಇದೆ ಲಿಟ್ರಲಿ. ಒಬ್ಬ ಗ್ಲೌಸ್ ಇಲ್ಲದೆ ಸೀರಿಯಸ್ಲಿ ಇರೋಕ್ಕಾಗಲ್ಲ. ಫುಲ್ ಪ್ಯಾಕ್ ಆದ್ರೂ ಆಗಲ್ಲ. ಗೊತ್ತಾಗ್ತಾ ಇಲ್ಲ. ಏನ್ ಹೇಳಕ್ ಇಷ್ಟಪಡ್ತೀಯಾ? ಆಶೀರ್ವಾದಲ್ಲ ಬೇಡ. ಸೊ ಇಲ್ಲಿನ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ಸಖತ್ತಾಗಿತ್ತು. ಬಟ್ ಒಬ್ಬರು ಇಬ್ಬರು ಬರೋಕ್ಕಿಂತ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ ಎಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ. 45 ಮಿನಿಟ್ಸ್ ಟೈಮ್ ಇರುತ್ತೆ. ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ. ಸೊ ಸ್ನೋ ಪಾರ್ಕಲ್ಲಿ ಫುಲ್ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ಫುಲ್ ಡೈರೆಕ್ಟ್ ಶುಕಾವನಕ್ಕೆ. Wait 1 second. ಸೊ ಗೈಸ್ ನಾವಿವಾಗ ಎಲ್ಲಿ ಸ್ನೋ ಪಾರ್ಕಿಂದ ಮನೆಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಇವಾಗ ಶುಕಾವನಕ್ಕೆ ಬಂದಿದ್ದೀವಿ. ನೀನ್ ಹೋಗಲ್ಲ ನೀನ್ ಹೋಗಲ್ಲ ನೀ ವಿಡಿಯೋ ಈಗ ಇದು ಆಕ್ಚುಲಿ ಚೆನ್ನಾಗಿದೆ. ಹಿಂಗಾರೆ ಹಿಂಗ್ ಹೋಗ್ತೀಯಾ ಇಲ್ಲಿ? ಸೊ ನಮ್ಮಣ್ಣ ಮನೋಜ್ ಅವರು ಸದ್ಯಕ್ಕೆ ನಮಗೆ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ. ಏನನ್ಸತಿ ಹೇಳ? ಆ್ಯಕ್ಚುಲಿ ಶುಕಾವನದೊಳಗಡೆ ಫೋನ್ ಅಲೋ ಇಲ್ಲ. ಸೊ ಅಷ್ಟೊಂದು ಜಾಸ್ತಿ ಬರ್ಡ್ಸ್ನ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟು ಶುಕಾವನದಿಂದ ಹೊರಗೆ ಬಂದರೆ ಇಲ್ಲೇ ಒಂದು ಆಂಜನೇಯ ಟೆಂಪಲ್ ಇದೆ. ಸೊ ಇಲ್ಲಿ ಹೋಗೋಣ. ಲೆಟ್ಸ್ ಗೆಟ್ ಇನ್. ಕ್ರೇಜಿ. ವಾಸ್ ವೆರಿ ನೈಸ್. ಆಯ್ತು, ಆಮೇಲೆ ತುಂಬ ಚೆನ್ನಾಗಿತ್ತು. ಫೋಟೋ ತೆಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ನಮ್ಮ ಅಣ್ಣ ಬೇಡ ಅಂದ್ಬಿಟ್ರು. ತುಂಬ ಕಾಸ್ಟ್ಲಿ, ಅದೆಲ್ಲ ವರ್ತ್ ಇಲ್ಲ ಅಂದರು. ಸೊ ನಾವು ಅದನ್ನ ಚೂಸ್ ಮಾಡಿಲ್ಲ. ಜಸ್ಟ್ ಬರ್ಡ್ಸ್ನೆಲ್ಲ ನೋಡ್ಕೊಂಡು ಕಣ್ಣು ತಂಪು ಮಾಡ್ಕೊಂಡು ಬಂದ್ವಿ. ಸೊ ನೆಕ್ಸ್ಟು ಶಾಲ್ ಮ್ಯೂಸಿಯಮ್ಗೆ ಶಾಲ್ ಮ್ಯೂಸಿಯಮ್ಗೆ ಹೋಗೋಣ ಬನ್ನಿ. ಆಯ್ತು, ಇನ್ನು ಝೂಮಿನಲ್ಲಿ ತೆಗಿ, ಇಲ್ಲಿ ತನಕ ತೆಗಿ. ನೀವು ಯಾವಾಗ ಇದು ಲವ್ ಬರ್ಡ್ಸ್ ಆಗೋದು? ಬರೀ ಇಂಥದೆಯಾ? ಅತಿ ಶೀಘ್ರದಲ್ಲಿ ಅಷ್ಟೇ. ತೆಗಿರಿ ಗಾಡಿ.
ಓ ಎಂತ ಜನ ಮಾರ. ದಿಸ್ ಇಸ್ ದ ಶುಕಬನ ಪಾರ್ಕಿಂಗ್ ಲೇಔಟ್. ಎಲ್ಲಿ ಬೇಡ ಅಣ್ಣ ನಡೀರಿ. ನಮ್ಮ ಅಣ್ಣನ ಡ್ರೈವಿಂಗ್ ನೋಡಿದ್ರೆ ಗಾಯ್ಸ್ ಏನಂತೀರಾ, ಜೀವ ಬಾಯಲ್ಲಿ ಇಟ್ಕೊಂಡು ಕೂತಿರ್ತೀನಿ, ಹೇಳಿದ್ರೆ ಕೇಳಲ್ಲ. ಇಂಥವ್ರ ಜೊತೆ ಬರ್ತೀನಲ್ಲ ನಾನು, ಆರಾಮಾಗಿ ಬೇರೆ ಕಾರ್ಯಸಿದ್ಧಿ ಆಂಜನೇಯ ಆರಾಮಾಗಿ ಮನೆ ಕರ್ಕೊಂಡು ಹೋಗಪ್ಪ. ನೆಕ್ಸ್ಟ್ ನಾವು 4th ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ದಟ್ ಈಸ್ ಶೆಲ್ ಮ್ಯೂಸಿಯಂ. ಲೆಟ್ಸ್ ಗೋ. So cute. What is this? ಅದೇ ಆಮೆ. Zoom in. Yeah, zoom in. This is, I think it's a nice file. ಸೊ ನೆಕ್ಸ್ಟ್ ನಾವು 5th ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ದಟ್ ಈಸ್ ಫಿಶ್ ಅಕ್ವೇರಿಯಂ. ಅಷ್ಟೆಲ್ಲ ಹಾಕ್ಬಿಡು ಒಂದೇ ಸತಿ, ಬೇರೆ ಸುಮಾರಿದೆ. ಸೊ ಲಾಸ್ಟ್ ಫೈನಲ್ ಪ್ಲೇಸ್ ಆನ್ ದ ವೇ ಇತ್ತು ಇದು ಎಕ್ಸಿಬಿಷನ್. ಸೊ ನೋಡ್ಕೊಳ್ಳೋಣ ಅಂತ ಬಂದ್ವಿ.
ಲಾಸ್ಟ್ ಎಲ್ಲಿ ವೀಡಿಯೋ ಮಾಡಿದ್ವಿ ಅಂತಲೇ ನೆನಪಿಲ್ಲ. ಐ ಥಿಂಕ್ ಎಲ್ಲ ಕಡೆ ಕವರ್ ಮಾಡಿದ್ದೀವಿ. ಫಿಶ್ ಅಕ್ವೇರಿಯಮಲ್ಲೂ ಮಾಡಿದ್ವಿ. ಐ ಥಿಂಕ್ ಎಕ್ಸಿಬಿಷನಲ್ಲಿ ಮಾಡಿಲ್ಲ ನಾವು ಅಷ್ಟು ವೀಡಿಯೋ. ಎಕ್ಸಿಬಿಷನ್ ಮಾಡಿಲ್ಲ. ಹಾಂ, ಸೊ ನಾವು ಫಿಶ್ ಅಕ್ವೇರಿಯಮ್ ಆದಮೇಲೆ ಎಕ್ಸಿಬಿಷನ್ಗೆ ಹೋಗಿದ್ವಿ. ಅಲ್ಲಿ ಆ್ಯಕ್ಚುಲಿ ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಹಾಂ, ಅಲ್ಲಿಂದು ಲೈಟಿಂಗ್ಸಿಂದೆಲ್ಲ ವೀಡಿಯೋ ಮಾಡಿದ್ದೀವಿ, ಅದನ್ನು ಹಾಕಿರ್ತೀವಿ. ಐ ಥಿಂಕ್ ನೀವು ಇದ್ರ ಹಿಂದೆ ಆಲ್ರೆಡಿ ನೋಡಿರ್ತೀರ. ಸೊ ಅದಾದಮೇಲೆ ಮನೆಗೆ ಬಂದಿದ್ದೀವಿ. ಸೊ ಇನ್ನೇನು ಅಷ್ಟೇ, ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆ ಬರ್ಡೇ ವ್ಲಾಗ್. ಸೊ ಬರ್ಡೇ ವ್ಲಾಗ್ ಬರುತ್ತೆ, ಕಾಯ್ತಾ ಇರಿ. ನಮ್ಮಣ್ಣ ಮನೋಜ್ ಅವರು ನನ್ನೇ ನೋಡ್ತಾ ಇದ್ದಾರೆ. ಅವ್ರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಟ್ರೈಪಾಡ್ ಇಟ್ಕೊಂಡು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಥ್ಯಾಂಕ್ ಯು ಮನೋಜ್ ಅವರೇ. ಆ್ಯಂಡ್ ನಾಳೆ ಥ್ಯಾಂಕ್ ಯು ಮನೋಜ್ ಅವರೇ. ಸೊ ನಾಳೆ ಏನೇನಾಗುತ್ತೆ ಅಂತ ನಾಳೆ ವ್ಲಾಗಲ್ಲಿ ಬರುತ್ತೆ. ಸೊ ಹಿಂಗೆ ನೋಡ್ತಾ ಇರಿ, ಕೀಪ್ ಸಪೋರ್ಟಿಂಗ್. ಬಾಯ್, ಗುಡ್ ನೈಟ್.